ಶಿಗ್ಗಾಂವಿ 4ನೇ ಸುತ್ತಿನ ಮತ ಎಣಿಕೆ ಅಂತ್ಯವಾಗಿದೆ. ಭರತ್ ಬೊಮ್ಮಾಯಿಗೆ 1567 ಮತಗಳ ಮುನ್ನಡೆ. ಭರತ್ ಬೊಮ್ಮಾಯಿ 21,910 ಮತಗಳು. ಯಾಸೀರ್ ಪಠಾಣ್ಗೂ ಕೂಡ ಹೆಚ್ಚು ಕಡಿಮೆ 1,000 ಚಿಲ್ಲರೆನಲ್ಲಿ ಲೀಡ್ನಲ್ಲಿ ಅವರು ಜಾಸ್ತಿ ಇರ್ತಕ್ಕಂಥದ್ದು. 1567 ಎಲ್ಲ ಕಡೆ ಹೆಚ್ಚು ಕಡಿಮೆ ಅದೇ ರೀತಿ ಇದೆ. ಯಾರು 2,000 ಕೂಡ ದಾಟಿಲ್ಲ 3 ಕ್ಷೇತ್ರಗಳಲ್ಲಿ. ಸ್ಟಾರ್ಟಿಂಗ್ ಸಂಡೂರಲ್ಲಿ ಮಾತ್ರ ಅದೊಂದು ಹೋಗಿತ್ತು, 2,500 ಹೋಗಿತ್ತು ಬಿಟ್ರೆ. ನಾನೇನು ಅನ್ಕೊಳ್ತಾ ಇದ್ದೆ ಅದು 2,500, 3,500, 4,500 ಹೋಗ್ಬಿಡುತ್ತೆ. ಸಂಡೂರು ಹೆಂಗಾದ್ರೂ ಕಾಂಗ್ರೆಸ್ನ ಭದ್ರಕೋಟೆ ಅನ್ಕೊಂಡ್ಬಿಟ್ಟಿದೆ. ಅದು ಹಂಗ ಆಗ್ತಿಲ್ಲ, ಕಡಿಮೆ ಆಗ್ತಾ ಬರ್ತಾ ಇದೆ. ನೋಡಿ, ವಯನಾಡಲ್ಲಿ ಪ್ರಿಯಾಂಕಾ ವಾದ್ರಾ ಭಾರಿ ಮುನ್ನಡೆ. ಅದು ನನ್ನ ಪ್ರಕಾರ ಅರುಣ್ ಅದು ಸುದ್ದಿನೇ ಅಲ್ಲ ಅಂತ ನಾನು ಹೇಳ್ತಾ ಇರೋದು. ಸರ್ ಅದನ್ನೇ ಹೇಳ್ತಾ ಇರೋದು, ಸುದ್ದಿನೇ ಅಲ್ಲ. ಅಷ್ಟೊಂದು ಮಾಡ್ತಾ 57,144 ಮತಗಳ ಮುನ್ನಡೆಯನ್ನ ಪ್ರಿಯಾಂಕಾ ವಾದ್ರಾ ಅವರು ತಗೊಂಡಿರ್ತಕ್ಕಂಥದ್ದು. ನವ್ಯ ಅಂತಂದ್ಬಿಟ್ಟು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು. ಏನೋ ಮ್ಯಾಜಿಕ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ರು ಕೂಡ ಅಲ್ಲಿನ ಮತದಾರರು ಯಾವುದೇ ಕಾರಣಕ್ಕೂ ಗಾಂಧಿ ಕುಟುಂಬವನ್ನು ಬಿಟ್ಟು ನಾವು ಹೋಗಲ್ಲ ಅಂತಕ್ಕಂಥ ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ಹಾಗಾಗಿ ಡಿಕ್ಲೇರ್ಡ್ ರಿಸಲ್ಟ್ ನನ್ನ ಪ್ರಕಾರ ಅದೊಂದು ರೀತಿಯಲ್ಲಿ ಎಷ್ಟು ಮತಗಳು, ಯಾಕೆಂದರೆ 4,01,000 ಮತಗಳಿಂದ ರಾಹುಲ್ ಗಾಂಧಿ ಗೆದ್ದಿದ್ರು. 4 ಲಕ್ಷಕ್ಕಿಂತ ಕಡಿಮೆ ಆಗುತ್ತಾ, 4 ಲಕ್ಷ ದಾಟುತ್ತಾ ಲೀಡು, ಇದಿಷ್ಟೇ. ಓಕೆ, ಬಿಜೆಪಿಯ ಬಂಗಾರು ಹನುಮಂತು ತೀವ್ರ ಪೈಪೋಟಿ ಬರ್ತಾ ಇದೆ ನೋಡಿ. ಮತ್ತೆ 5ನೇ ಸುತ್ತಿನ ಅಂತ್ಯಕ್ಕೆ 205 ಮತಗಳ ಮುನ್ನಡೆ. ಕಾಂಗ್ರೆಸ್ ಇಳಿತು, ವಿಪರೀತ ಇಳಿತು ನಂಬರ್. ಸಂಡೂರಿನಲ್ಲಿ ಕಾಂಗ್ರೆಸ್ಗೆ ಬಿಜೆಪಿ ಪ್ರಬಲ ಪೈಪೋಟಿ ಕೊಡ್ತಾ ಇದೆ. ಕೇಕ್ ವಾಕ್ ಆಗ್ತಾ ಇಲ್ಲ ಅವ್ರಿಗೆ. ಒಂದು ರೌಂಡಲ್ಲಿ ಆ 205 ಎತ್ತಾಕ್ಬಿಡ್ಬೋದು ಒಂದೇ ಒಂದು ಸುತ್ತಲ್ಲಿ. ಈಗ 5 ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದೆ. 205 ವೋಟ್ಗಳಿಂದ ಮಾತ್ರ ಮತಗಳಿಂದ ಕಾಂಗ್ರೆಸ್ ಅಭ್ಯರ್ಥಿ ಅಲ್ಲಿ ಮುನ್ನಡೆಯಲ್ಲಿದ್ದಾರೆ. ಕೇವಲ 205. 3 ಕ್ಷೇತ್ರಗಳಲ್ಲಿ ತೀವ್ರ ಹಣಾಹಣಿ, ನೆಕ್ ಟು ನೆಕ್ ಫೈಟ್ ಅಂತಾರಲ್ಲ ಆ ರೀತಿ ಆಗ್ತಾ ಇದೆ. ಸಂಡೂರಿನಲ್ಲಿ ಕಾಂಗ್ರೆಸ್ನ ಅಂತರ ತುಂಬಾ ಡಿಕ್ರೀಸ್ ಆಗ್ತಾ ಬಂತು. ಒಂದೊಂದು ಸುತ್ತಿನಲ್ಲೂ ಇಳಿತಾ ಬರ್ತಾ ಇದರ ಸೈನ್ ಎಲ್ಲಿ ಕಾಣಕ್ ಶುರು ಆಯ್ತು ಅಂತಂದ್ರೆ ಅರವಿಂದ್, ಯಾವಾಗ ಸಿದ್ದರಾಮಯ್ಯನವರು ಸ್ವತಃ ಮುಖ್ಯಮಂತ್ರಿನೇ 3-4 ದಿನ ಹೋಗ್ಬಿಟ್ಟು ಸಂಡೂರಿನಲ್ಲಿ ಕೂತ್ಕೊಂಡು ಕೊನೆ 3 ದಿನ ಅದರ ಸಿಂಪ್ಟಮ್ಸ್ ಅವ್ರಿಗೆ ಕಾಣಿಸಕ್ ಶುರು ಆಯ್ತು ಅಂತ ಕಾಣಿಸುತ್ತೆ. ಏನೋ ಮಿಸ್ ಹೊಡಿತಾ ಇದೆ ಅಂತ ಹೇಳಿ ಸ್ವತಃ ಮುಖ್ಯಮಂತ್ರಿಗಳೇ ಆ ಕಡೆ ಕೂತ್ಕೊಂಡ್ರು. ಯಾಕೆ ಮುಖ್ಯಮಂತ್ರಿಗಳಿಗೆ ಅಷ್ಟೊಂದು ಇಂಟ್ರೆಸ್ಟ್ ಬಂತು ಆ ಕ್ಷೇತ್ರದ ಮೇಲೆ ಅಂತಂದ್ರೆ ಪ್ರತಿಷ್ಠೆ ಆಗಿದ್ದು. ಕಾರಣ ಏನು ಅಂತಂದ್ರೆ ತುಕಾರಾಮ್ ಅವರನ್ನ ಲೋಕಸಭೆಗೆ ಸ್ಪರ್ಧೆ ಮಾಡಿ ಅಂತ ಹೇಳಿದೆ ಸಿದ್ದರಾಮಯ್ಯನವರು. ಹೌದು, ಹಾಗಾಗಿ ನೀನು ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡು ಅಂತ ಹೇಳಿದಾಗ ಆ ಕ್ಷೇತ್ರವನ್ನು ಉಳಿಸ್ಕೊಳ್ಬೇಕಲ್ಲ. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಈ ಕ್ಷೇತ್ರ ನಾನೇ ಮಾಡಿರೋದು, ಹಾಗಾಗಿ ಕ್ಷೇತ್ರದಲ್ಲಿ ನಾನು ಉಳಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು 3-4 ದಿನ ಠಿಕಾಣೆ ಊದ್ಕೊಂಡು ಕೂತ್ಕೊಂಡ್ರು. ಅದರ ಪರಿಣಾಮ ಒಂದಿಷ್ಟು ಫೈಟ್ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರಲ್ಲಿ ಹೋಗಿರದೇ ಇದ್ದಿದ್ರೆ ಕುರುಬಾ ಓಟ್ಸ್ಗಳಿದೆಯಲ್ಲ, OBC ಓಟ್ಸ್ಗಳಿದೆಯಲ್ಲ, ಅದು ಬಹಳ ದೊಡ್ಡ ಡ್ಯಾಮೇಜ್ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗಿತ್ತು. ಇನ್ಫ್ಯಾಕ್ಟ್ ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ಅವ್ರು ಸೇರ್ಕೊಂಡು ಮಾಡಿದ ಮೊದಲ ಸ್ಟ್ರಾಟಜಿನೇ ಸಣ್ಣ ಸಣ್ಣ ಸಮುದಾಯಗಳನ್ನ ಒಗ್ಗೂಡಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಆ ಸಣ್ಣ ಸಣ್ಣ ಸಮುದಾಯಗಳನ್ನ ಒಗ್ಗೂಡಿಸಿರ್ತಕ್ಕಂಥದ್ದು ಪ್ರಯತ್ನ ಫಲ ಕೊಟ್ಟಿದೆ ಅಂತ ಅನ್ನಿಸ್ತಾ ಇದೆ. ಆದರೆ ದೊಡ್ಡ ಮಟ್ಟದಲ್ಲಿ ಇರತಕ್ಕಂಥ ಕುರುಬ ಸಮುದಾಯ ಮತ್ತು ST ಮೀಸಲು ಕ್ಷೇತ್ರ ಅದು, ಆ ಎರಡೂ ಇರೋದ್ರಿಂದ ಅದು ಅಹಿಂದ ಮತಗಳಾಗಿ ಕಾಂಗ್ರೆಸ್ ಕಡೆಗೆ ಬರುತ್ತೆ ಅಂತಕ್ಕಂಥ ದೊಡ್ಡ ಮಟ್ಟದ ಲೆಕ್ಕಾಚಾರ ಪ್ರತಿ ಚುನಾವಣೆಯಲ್ಲೂ ಇತ್ತು. ಈ ಸರ್ತಿನೂ ಕೂಡ ಅದೇ ಲೆಕ್ಕಾಚಾರ ಹಾಕ್ಕೊಂಡೇ ನಾವು ಗೆದ್ದೇ ಗೆಲ್ತೀವಿ ಅಂತ. ಬಟ್ ಫೈಟ್ ಮಾತ್ರ ಕೊಡ್ತಾ ಇದ್ದಾರೆ, ಫೈಟ್. ಯಾಕೆಂದರೆ ಚುನಾವಣಾ ಪ್ರಚಾರಕ್ಕೆ ಹೋದಾಗಲೇ ಈ ಸಾರ್ತಿ ಬಿಜೆಪಿಯ ಪ್ರಚಾರಕ್ಕೆ ಜನಸ್ಪಂದನೆ ತುಂಬ ಚೆನ್ನಾಗಿತ್ತು.